ಇರುತ್ತೆ ಇದರಲ್ಲಿ. ಮತ್ತು ಮನೆಯಲ್ಲಿ ಸಂಸಾರ ನಿರ್ವಹಣೆ ಹೇಗೆ ನಿಜವಾಗ್ಲೂ ಸಮಸ್ಯೆ ಇದೆ. ಈ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇದೆ. ಮಹಿಳೆ ಸರ್ವಶಕ್ತಳು, ನಾರಿ ಶಕ್ತಿಗೆ ಜೈ ಅಂತ ನಾವು ಜೈಕಾರ ಹಾಕ್ಬೋದು ಇವತ್ತು. ಖಂಡಿತ ಇಲ್ಲಿರುವ ಎಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ಬೋದು. ಹಾಗೆ ಮನೆಯಲ್ಲಿ ಕೂಡ ಅವರ ಒಂದು ಜವಾಬ್ದಾರಿ ಬಹುಮುಖವಾಗಿರುತ್ತೆ. ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಭಾಳ ಚೆನ್ನಾಗಿ ಇವರು ಹೇಳಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಮುಖ್ಯವಾದ ಅಂಶ ಏನಂದರೆ ಹೊಂದಾಣಿಕೆ. ಗೀತಾ ಅವರು ಹೇಳಿದ್ರು, ಹೊಂದಾಣಿಕೆ ಇರಬೇಕು. ಮಾತಿನ ಮೂಲಕ ನಾವು ಮನೆಯ ಸದಸ್ಯರನ್ನ ಆತ್ಮೀಯತೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಹೆಣ್ಣುಮಕ್ಕಳಿಗೆ, ಗೃಹಿಣಿ ಆದವರಿಗೆ ಇರಬೇಕು. ಯಾಕೆಂದರೆ ನಾವು ಒಳ್ಳೆಯವರಾಗಿದ್ದರೆ ನಮಗೂ ಜನ ಒಳ್ಳೆಯವರಾಗಿರ್ತಾರೆ. ಅಂಥ ಒಂದು ಹೊಂದಾಣಿಕೆಯ ಸ್ವಭಾವವನ್ನು ನಾವು ನಿಗೂಡಿಸ್ಕೊಂಡ್ರೆ ಆಚೆ ಕಡೆನೂ ಯಶಸ್ವಿಯಾಗಿ ಕೆಲಸ ಮಾಡ್ಬೋದು, ಮನೆಯಲ್ಲೂ ಕೂಡ ಸಮರ್ಥವಾಗಿ ಮುಂದೆ ನಡೆಸ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಪ್ರಶ್ನೆ ಬಂತು, ಕಾಲ ಬದಲಾಗ್ತಾ ಇದೆ, ಜೀವನ ಶೈಲಿ ಬದಲಾಯಿಸ್ತಾ ಇದೆ. ಹಾಗೆ ಇರುವಾಗ ಅದು ವೇಷಭೂಷಣ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಹಣೆಗೆ ಇಟ್ಕೊಳ್ಬೇಕು ಅಂತ ಅನ್ನೋದಿರ್ಬೋದು, ಕೈಗೆ ಬಳೆ ಯಾಕೆ, ಕಾಲುಂಗರ ಯಾಕೆ, ಈ ಥರದ್ದೆಲ್ಲ ಬರುತ್ತೆ. ಅಂಥದ್ರಲ್ಲಿ ಏನು ಅಂತ ಹೇಳಿದ್ರೆ ನಾವು ಕಾಲಕ್ಕೆ ತಕ್ಕಂಗೆ ನಾವು ಹೋಗಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ಹೊಂದಾಣಿಕೆ ಬರೋದಿಲ್ಲ. ಯಾವುದೂ ನಾವು ಫೋರ್ಸ್ ಮಾಡಿ ಮಕ್ಕಳ ಮನಸ್ಸಿನಲ್ಲಿ ಇದೇ ಸಂಸ್ಕಾರ ಹೀಗೆ ಇರಬೇಕು ಅಂತ ನಾವು ಒತ್ತಡ ಹಾಕೋಕ್ಕೆ ಸಾಧ್ಯ ಇಲ್ಲ. ಸುಧಾ ಅವ್ರು ಹೇಳಿದ್ರು, ಒಂದು ಲಿಮಿಟ್ ಒಳಗೆ ಹೇಳ್ತೀವಿ, ಅದು ಯಾವುದು ಅಂತ ಹೇಳಿದ್ರೆ ಡೀಸೆನ್ಸಿ ಮೀರಬಾರ್ದು. ಚೆನ್ನಾಗಿರಬೇಕು ನಿಜ, ಆದರೆ ಡೀಸೆನ್ಸಿ ಮೀರಬಾರ್ದು ಅಂತ. ಅಷ್ಟಕ್ಕೂ ಕೇಳದೆ ಇದ್ದರೆ ಅವಳ ನಾವು ಅನಿವಾರ್ಯವಾಗಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಇರಬೇಕಾಗುತ್ತೆ ಅಷ್ಟೇ. ಯಾಕಂದರೆ ಮನೆಯಲ್ಲಿ ಶಾಂತಿ ಹೊರಟೋಗುತ್ತೆ. ಆದಷ್ಟು ಒಳ್ಳೆಯ ರೀತಿಯಿಂದ ಚಿಕ್ಕ ವಯಸ್ಸಿಂದ ಒಂದು ಸಂಸ್ಕಾರ ಕೊಡ್ತಾ ಬಂದರೆ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಎಂಥದ್ದು, ಅದರ ಬೆಲೆ ಎಷ್ಟು ಇಡೀ ಜಗತ್ತಿಗೆ ಅಂತ ವಿಶ್ವಗುರು ಅಂತಲೂ ಪಟ್ಟ ಇತ್ತು ನಮಗೆ.